ನಮ್ಮದು ಜಾಗರಹಳ್ಳಿ ಶಾಂತಿ, ನಮ್ಮದು ಹತ್ರ ಜಾಗರಹಳ್ಳಿ. ನಮಗೆ ಇಬ್ಬರು ಮಕ್ಕಳು, ಒಂದು ಹೆಣ್ಣು ಒಂದು ಗಂಡು. ಮಗಳೇ ದೊಡ್ಡಳು. ಇಬ್ಬರನ್ನು ಓದಿಸಿದ್ದೀನಿ, ಚೆನ್ನಾಗಿ ಡಿಪ್ಲೊಮೊ ಡಿಗ್ರಿ ಮಾಡಿಸಿದೆ, ಕೂಲಿ ಮಾಡಿ ಜೀತ ಮಾಡಿ ಓದಿಸಿದೆ. ಓದಿಸಿ ಅವರೆಲ್ಲರಿಗೂ ಇನ್ನೆಲ್ಲ ಕೆಲಸ ಸಿಗುತ್ತೆ ನಂಗೆ. ಅದಕ್ಕೆ ಕಾಲೇಜು ಮುಗೀತು. ಅಷ್ಟಿನ ತನಕ ಏನು ಮಾಡಿದ್ರು, ಒಬ್ಬರು ಎಲ್ಲರೂ ಕೆಲ್ಸಕ್ಕೆ ಹೋಗೋಣ ಅಂತ ಕರ್ಕೊಂಡೆ. ನಾನು ಹೋಗೋತಕ್ಕ ಅವಳನ್ನು ಸೇರಿಸ್ಕೊಂಡೆ. ಅಕೌಂಟಿಂಗ್ ನೆಲಗದ್ರಳ್ಳಿ ಅಕೌಂಟಿಂಗ್ ಕೆಲಸಕ್ಕೆ ಸೇರಿಸ್ಕೊಂಡೆ. ಜ್ಞಾನ ಸಿಲ್ಕ್ ಸೀರೆ ಕಂಪ್ನೀಲಿ ಅಲ್ಲೇ 5 ತಿಂಗಳಿಂದ ಮಾಡ್ತಾಯಿದ್ಲು. ಬತ್ತೀನಿ ನಡಿಯಮ್ಮ ಅಂತೀನಿ, ಅರ್ಧ ಗಂಟೆ ಮುಂಚೆ ನನ್ನ ಕಳಿಸ್ಕೊಟ್ಲು. 9:40ಕ್ಕೆ ಗುರುವಾರ 9:40ಕ್ಕೆ ನಾನು ಅದೇ 10 ಗಂಟೆಗೆ ಅವಳು ಬರೋಳು. ಇಷ್ಟೊತ್ತರು ಬರಲಿಲ್ವಲ್ಲ ಅಂತ ನಾನು ಮತ್ತೆ 11:15 ಮನೆಗೆ ಬಂದು ನೋಡೋ ಹೊತ್ತಿಗೆ ಅವಳೇ ಇಲ್ಲ. ಯಾಕೆ ಏನು ಅಂತ ನನಗೆ ಗೊತ್ತಾಗಲಿಲ್ಲ. ಎಲ್ಲರೂ ಕೇಳಿರಿ ಏನು ಅಂತ ನನಗೆ ಗೊತ್ತಾಗಲಿಲ್ಲ. ಆಗ ಪಕ್ಕದ ಬಿಲ್ಡಿಂಗ್ ಸೈಬರ್ನವ್ರು ಬಂದು ಫೋನ್ ಚೆಕ್ ಮಾಡೋದ್ರಲ್ಲಿ ಇವಳೆಲ್ಲ ರೆಕಾರ್ಡಿಂಗ್ ಮಾಡಿ ಇಟ್ಟಿದ್ದಾಳೆ. ಇವನೇ ಬೈದಿರೋದಾನೆ, ಹುಡುಗ ಬೈದಿದ್ದಾನೆ. ಆಲೂರು ತಾಲೂಕು ಕಲ್ಕೆರೆಪೇಟೆ ಹುಡುಗ ಸುಮಂತ್ ಅಂತವನ ಹೆಸರು. ಅವ್ರ ರಿಲೇಷನ್ನು. ಹಿಂಗೆ ಪರಿಚಯ ಆಗಿ ಒಂದು 3 ತಿಂಗಳಲ್ಲಿ ಅವ್ರ ಮನೆ ಫಂಕ್ಷನ್ ಆಯ್ತು. ಫಂಕ್ಷನಿಗೆ ಹೋದಾಗ ಅವ್ರನ್ನ ನಿನ್ನ ಮದುವೆ ಅವ್ರ ಮನೆಯವ್ರಿಗೆ ಹೇಳ್ಕೊಂಡ ನಾನು. ಅವಳಿಲ್ಲ ಅಂದರೆ ಅವಳು ಲವ್ ಮಾಡ್ತಾಯಿದ್ದೆ ನಾನು, ಅವಳಿಲ್ಲ ಅಂದರೆ ನಾನು ಹಂಗೆ ಮಾಡ್ಕೊತೀನಿ ಹಿಂಗೆ ಮಾಡ್ಕೊತೀನಿ ಅಂತ ಅವ್ರ ಮನೆಯವ್ರಿಗೆ ಹೇಳ್ಕೊಂಡೇ. ಅವ್ರ ಮನೆಯವರೆಲ್ಲ ಇವಳನ್ನ ಒಪ್ಸ್ಯಾರೆ. ನಿನ್ನ ಹಂಗೆ ಇಟ್ಕೊತೀವಿ ಹಿಂಗೆ ಇಟ್ಕೊತೀವಿ, ಅವ್ನು ಲವ್ ಮದುವೆ ಆಗವ ಅಂತ. ಆಮೇಲೆ ಅಮ್ಮನ್ನು ಕರೆಸ್ಕೊಂಡ್ರು. ಬರೋಲ್ಲ ಅಂತ ಇದ್ದಾಳೆ, ಇಲ್ಲೇ ಇದ್ದಾಳೆ, ಬಂದ್ರಿ ಅಂತ ಹೋಗಿ ಮಾತಾಡ್ಕೊಂಡು ಸರಿ 2 ವರ್ಷ ಬಿಟ್ಟು ಮದುವೆ ಮಾಡಿಕೊಡ್ತೀವಿ. ಅವ್ನಿಗಿನ್ನೂ 19 ವರ್ಷ, 21 ವರ್ಷ, 2 ವರ್ಷ ಕಳೀಲಿ, ಇಬ್ರಿಗೂ ಮದುವೆ ಮಾಡಿಕೊಡ್ತೀನಿ ನಾನು. ಅಲ್ಲಿವರೆಗೂ ಇವರಿಬ್ಬರು ಭೇಟಿ ಆಗೋದು ಬೇಡ, ಒಬ್ರನ್ನೊಬ್ರು ಮಾತಾಡೋದು ಬೇಡ, ಮಾತು ಬರ್ತವೆ. ಏನಾದ್ರು ಮಾತಾಡಿ ಏನಾದ್ರು ಒಂದು ಹೆಚ್ಚು ಕಮ್ಮಿ ಆಯ್ತು ಮಾತಾಡೋದು ಬೇಡ ಅಂತ ಹೇಳಿ ಬಂದಿದ್ದೆ. ನಮಗೆ ಗೊತ್ತಿಲ್ದಂಗೆ ಫೋನ್ ಮಾಡಿ ಅವ್ಳಿಗೆ ಟಾರ್ಚರ್ ಕೊಟ್ಟು ಅವನ ಜೊತೆ ಮಾತಾಡ್ತೀಯ, ಇವನ ಜೊತೆ ಮಾತಾಡ್ತೀಯ, ಅವ್ನ ಇಟ್ಕೊಂಡಿಯ, ಇವ್ನ ಇಟ್ಕೊಂಡಿಯ, ಅವನ ಜೊತೆ ಮಾಡ್ಕೊಂಡಿಯ, ನನಗಿಂತ ಬೇಕಾ? ಹೆಂಗ್ಸ್ರು ಕೊಟ್ಟು ಮಾತಾಡಿರೋ ಅವಳು ಯಾರು ಕಳ್ಸಕ್ಕೆ ನಿನಗೆ ಫೋನಲ್ಲಿ ಮಾಡಿದ್ಲು, ಅವಳು ಯಾಕೆ ಮಾಡಿದ್ಲು, ಅವಳನ್ನ ಯಾರನ್ನ ಜೊತೆ ಮಾಡಿಕೊಟ್ಟಾಳೆ?